ರಾಯಚೂರು ನಗರದ ಮಂತ್ರಾಲಯ ರಸ್ತೆಯ ರೇಡಿಯೋ ಸ್ಟೇಷನ್ ಬಳಿ ಬೀದಿ ಬದಿ ವ್ಯಾಪಾರಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಆಂಧ್ರ ಪ್ರದೇಶದ ಕಡಪ ಮೂಲದ 25 ವರ್ಷದ ಸಯ್ಯದ್ ಇಮಾಮ್ ಹುಸೇನ್ ಕೊಲೆಯಾದ ವ್ಯಕ್ತಿ ಕಳೆದ 15 ದಿನಗಳ ಹಿಂದೆಯಷ್ಟೇ ರಾಯಚೂರಿಗೆ ಬಂದು ವ್ಯಾಪಾರ ಮಾಡುತ್ತಿದ್ದ. ಇಮಾಮ್ ಹುಸೇನ್ ಬಳಿ ಹಣಕ್ಕಾಗಿ 10 ಗಂಟೆ ಸುಮಾರಿಗೆ ಜಗಳ ನಡೆದಿದೆ. ಈ ವೇಳೆ ಸಾರ್ವಜನಿಕರು ಸಮಾಧಾನ ಮಾಡಿ ಕಳಿಸಿದರು. ಮತ್ತೆ ರಾತ್ರಿ 1 ಗಂಟೆ ಸುಮಾರಿಗೆ ರಸ್ತೆ ಬದಿ ಮಲಗಿದ್ದವನ ಬಳಿ ಬಂದು ಹಣಕ್ಕಾಗಿ ಜಗಳ ತೆಗೆದ 4 ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ. ಬಳಿಕ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಪರಾರಿಯಾಗಿದ್ದಾರೆ. ಇಬ್ಬರು ಆರೋಪಿಗಳು ಓಡಿ ಹೋಗುವ ದೃಶ್ಯ ಪ್ರಯಾಣಿಕರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜಿಲ್ಲಾ ಆಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ತಂಡ ಗುರುವಾರ ಸ್ಟೇಷನ್ ರಸ್ತೆಯಲ್ಲಿರುವ ದೊಡ್ಡ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳ ಮೇಲೆ ದಾಳಿ ನಡೆಸಿ ಶುಚಿತ್ವ ಪರಿಶೀಲಿಸಿ ಹೋಟೆಲ್ ಮಾಲೀಕರು ಹಾಗೂ ವ್ಯವಸ್ಥಾಪಕರಿಗೆ ಎಚ್ಚರಿಕೆ ನೀಡಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿನ ಪ್ರಮುಖ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಅಲ್ಲಿನ ಅಡುಗೆ ಕೋಣೆಗಳಲ್ಲಿ ಅಶುಚಿತ್ವ ಕಂಡು ಹೋಟೆಲ್ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿತು. ಅವಧಿ ಮೀರಿದ ಆಹಾರ ಪೊಟ್ಟಣಗಳನ್ನು ಪರಿಶೀಲಿಸಿತು. ಕೆಲ ಹೋಟೆಲ್ನಲ್ಲಿ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರವನ್ನು ಗ್ರಾಹಕರಿಂದ ಪಡೆಯುತ್ತಿರುವುದು ಕಂಡು ಬಂದಿತು. रियलिटी ये खत्म होता बच्चे तो क्या करते बच्चे तो क्या बचता नहीं साहब बच्चे तो एक दिन हम 2-2 किलो 3 किलो बनाते कबाब ये बनाते ऑर्डर दिए तो बनाते कबाब कलर डालते मीडियम ये कलर ज़्यादा नहीं दिखा थोड़ा ज़्यादा नहीं बिल्कुल जीरो डालना है थोड़ा डाल देते हैं गैस नहीं चमक रहा ना थोड़ा कर लो आराम लाइसेंस है ಫ್ರಿಜ್ ಓಪನ್ ಮಾಡಿದ್ರೆ ಐಟಮ್ ಫ್ರಿಜ್ ಓಪನ್ ಮಾಡ್ತೀನಿ
सर भैया ऑपरेटर नेम नाम क्या है सर? तो क्या है आइटम क्या है? ನೋಡ್ರಿ, ನಾನು ಮಸರ್ಕಲ್ ಹಾಸ್ಪಿಟ್ಲಿಗೆ ಬಂದೀನಿ. ಬಸ್ ಚಾಲಕ ಅಶೋಕ್ ಸಿಂದಗಿ ಆಸ್ಪತ್ರೆಯಲ್ಲಿ ನಳ್ಳಾಟ. ಬೆಳಗಿನ ಜಾವ 7 ಗಂಟೆಗೆ ನಡೆದ ಘಟನೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲದೆ ರೋಗಿ ನರಕಯಾತನೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ. ಯಾವೊಬ್ಬ ಸಿಬ್ಬಂದಿ ಇಲ್ಲದಿದ್ದರಿಂದ ಆಸ್ಪತ್ರೆಯಲ್ಲಿ ಕೆಎಸ್ಆರ್ಟಿಸಿ ಚಾಲಕ ಹೊದ್ದಾಟ. ದೇವದುರ್ಗ ಸಿರವಾರ ಮಾರ್ಗದ ಬಸ್ ಚಾಲನೆ ಮಾಡುವಾಗ ಘಟನೆ. ಎದೆನೋವು ಕಾಣಿಸಿಕೊಂಡಿದ್ದರಿಂದ ಕೂಡಲೇ ಸ್ಥಳೀಯ ಮಸರಕಲ್ ಆಸ್ಪತ್ರೆಗೆ ದೌಡು. ಆದರೆ ಸಿಬ್ಬಂದಿ ಇರದೆ ಆಸ್ಪತ್ರೆಯಿಂದ ಹೊರ ನಡೆದ ಚಾಲಕ. ನೌಕರಿ ಮಾಡುವಂಥ ಸ್ಥಿತಿಗಲ್ಲಿರುವಂಥ ಎಮರ್ಜೆನ್ಸಿ ಪೇಷೆಂಟ್ ಎಲ್ಲ ಇದು ಹಿರಿಯ ಆರೋಗ್ಯ ನಿರೀಕ್ಷಣ ಆಡಳಿತ ವೈದ್ಯಾಧಿಕಾರಿ ಡೋರ್ ಕ್ಲೋಸ್ ಇಲ್ಲಿ ಯಾರಿಲ್ಲ ನೋಡ್ರಿ, ಹಂಗೆ ಹೊಂಟೀನಿ. ಇದು ಮಸರ್ಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ. ಒಂದು ಪೇಷಂಟ್ ಇಲ್ಲ, ನರ್ಸು ಸ್ಟಾಫ್ ನರ್ಸು ಅವ್ರು ಯಾರು ಇಲ್ಲವೇ ಇಲ್ಲ, ಇಲ್ಲಿ ಎಲ್ಲ ಕ್ಲೋಸು. ಎಮರ್ಜೆನ್ಸಿ ಈಗ ಸೈತಾನಂದ್ರೆ ಹೆಂಗೆ ಅವ್ರನ್ನ ಬದುಕಿಸೋದು ನೋಡ್ರಿ, ಎಲ್ಲ ಕ್ಲೋಸು. ಇಡೀ ಹಾಸ್ಪಿಟ್ಲೇ ಕ್ಲೋಸ್. ನೋಡ್ರಿ, ಯಾರು ಇಲ್ಲವೇ ಇಲ್ಲ, ಯಾರೊಬ್ಬರು ಇಲ್ಲ. ಇಡೀ ಹಾಸ್ಪಿಟ್ಲ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಸಾರ್ವಜನಿಕರನ್ನ ಉಳಿಸೋ ರೀತಿಯಲ್ಲಿ ನಡ್ಕೋಬೇಕಂತೇಳಿ ತಮ್ಮ ಹತ್ರ ವಿನಂತಿ ಮಾಡ್ಕೊತೀನಿ. ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನೋಡ್ರಿ, ನಮ್ಮ ಚಾಲಕ ಒದ್ದಾಡ್ತಾ ಇದ್ದಾನೆ. ಈಗ ಇದೇ ಹೃದಯಾಘಾತ ಬಂದು ಒದ್ದಾಡ್ತಾ ಇದ್ದ. ನಡಿಯಪ್ಪ ನಮ್ಮ ಬಸ್ಸಲ್ಲಿ ಹೋಗೋನು, ನಡಿಯಪ್ಪ ನಮ್ಮ ಬಸ್ಸಲ್ಲಿ ಹೋಗು ಬಾಯ್ದಾಳೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ 99% ಒದ್ದಾಡ್ತಾ ಇದ್ದ ನಮ್ಮ ಚಾಲಕ ಹೃದಯಾಘಾತ ಆಗಿ. ಅವನೇ ಬರೋ ಅವನಿಗೆ ಇವತ್ತು ಪಾಪ 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 ಪಾಪ. ಮಸರ್ಕಲ್ ಹಾಸ್ಪಿಟ್ಲ್ ಇದು, ಮಸರ್ಕಲ್ ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲಾ. ನನ್ನ ಹೆಗಲ ಮೇಲೆ ಕೈ ಇಡ್ಗ, ನನ್ನ ಹೆಗಲ ಮೇಲೆ ಕೈ ಇಡ್ಗ. ಮಸರ್ಕಲ್ ಆಸ್ಪತ್ರೆ ಒಬ್ಬರು ಇಲ್ಲ, ಇಲ್ಲಿ ಒಬ್ಬೊಬ್ಬನೂ ಇಲ್ಲ. ನಡಿಯೇ ಬಸ್ಸಲ್ಲಿ ಹೋಗ. ಇಲ್ಲ, ಯಾರು ಇಲ್ಲ. ಬಾರೋ, ಬಸ್ಸಲ್ಲಿ ತಗೊಂಡು ಹೋಗ್ತೀನಿ. ಕಾಲ್ ಬೀಳ್ತೀನಿ ಇಲ್ಲಿ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ವೇತನ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸದೆ ಕೂಡಲೇ ವೇತನ ಪಾವತಿ ಮಾಡಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಎನ್.ಎಂ. ಮೈತ್ರಿಕರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಜೂನ್ ತಿಂಗಳಿಂದ ನಿಯಮಾನುಸಾರವಾಗಿ ಕಾರ್ಮಿಕರಿಗೆ ಸಮರ್ಪಕ ವೇತನ ನೀಡುತ್ತಿಲ್ಲ. ಅದಲ್ಲದೆ ಪ್ರತಿ ತಿಂಗಳು ₹2,000 ವೇತನ ಕಡಿತಗೊಳಿಸಲಾಗುತ್ತಿದೆ ಎಂದು ದೂರಿದರು. ವೇತನ ನೀಡುವಲ್ಲಿ ತಾರತಮ್ಯವೆಸಗುತ್ತಿರುವ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಗುತ್ತಿದಾರ ಹಾಗೂ ಏಜೆನ್ಸಿಗಳ ವಿರುದ್ಧ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರಿಗೆ ವೇತನ ಜೊತೆಗೆ ಇಪಿಎಫ್ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಏಜೆನ್ಸಿ ಕಪ್ಪು ಪಟ್ಟಿಗೆ ಸೇರಿಸುವ ಮೂಲಕ ಕೃತ್ಯಗಳಿಗೆ ಬೆಂಬಲ ನೀಡುತ್ತಿರುವ ಜಿಲ್ಲಾ ಉಪನಿರ್ದೇಶಕರು, ತಾಲೂಕು ಸಹಾಯಕ ನಿರ್ದೇಶಕರು ಮತ್ತು ಜೆಡಿಎಸ್ ಹನುಮಂತರಾಯ ಇವರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು. ಈ ಅಡಿಗೆ ಕಾರ್ಮಿಕರು, ಅಲ್ಲಿ ಕೆಲಸ ಮಾಡತಕ್ಕಂತ ಅಡಿಗೆ ಕಾರ್ಮಿಕರು, ಅವರಿಗೆ ಪ್ರತಿ ತಿಂಗಳ 2,000 ರಿಂದ 3,000 ರೂಪಾಯಿವರೆಗೆ ಕಡಿಮೆ ಮುಲಾಜಿಲ್ದಾಗ ಏನೋ ಅವ್ನು ಕೇಳಿದ್ರು ಆಯ್ಕೆ ಉತ್ತರ ನೀಡ್ತಾ ಇದ್ದಾರೆ. ಯಾರು? ನಮ್ಮ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ. ತಾಲೂಕು ಆಫೀಸರ್ನು ಅವ್ರನ್ನು ಇಲ್ಲೇ ಹಾಕ್ತೀವಿ ಅಂತ ಅದನ್ನು ಆಯ್ಕೆ ಉತ್ತರ. ಇದಕ್ಕೆ ನಾವು CS ಹತ್ರ ಹೋದಾಗ ಅವರು
ಇಲ್ಲ ಸರ್ ಈ ತರ 9 ತಿಂಗಳ ಸ್ಯಾಲ್ರಿ ಆಗಿಲ್ಲ ಹಂಗ ಹಿಂಗ ಅಂತ ಅಂದ್ಕೊಳ್ಳಿ ಅವರು ಇಮಿಡಿಯೇಟ್ ಆಗಿ ಅವ್ರು ಮಾಡಿದ್ರು. ಅದಾದ ನಂತರ ಕೆಲವು ದಿವಸಕ್ಕ ಒಂದು 6 ತಿಂಗಳ 5 ತಿಂಗಳ ಅದರಲ್ಲಿ 9 ತಿಂಗಳ ಸ್ಯಾಲರಿ 5 ತಿಂಗಳು 6 ತಿಂಗಳು ಸ್ಯಾಲರಿ ಆಯ್ತು. ಅದರಲ್ಲಿ ಕೂಡ ಏರುಪೇರು ಅಂದ್ರೆ ತಿಂಗಳಿಗೆ ಎಷ್ಟು ಅಂತ ಅಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ. ನಾನು ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ ಅಂದ್ರೆ ಯಾರು ಕಾರ್ಮಿಕರ ಆ ಕಾರ್ಮಿಕರ ಅಕೌಂಟ್ ತಗೊಂಡು ಇದು ಮೇಡಮ್ ಮತ್ತೆ ಇದು ಎಷ್ಟು ತಿಂಗಳ ಸಂಬಳ ತಿಂಗಳಿಗೆ ಎಷ್ಟು ಬಿದ್ದಂಗ ಅಂತ ಕೇಳಿದ್ರೆ ಸರಿ ನಾನು ನೋಡ್ತೀನಿ ಅಂತ ಹೇಳಿ ಇದುವರೆಗೂ ಅದು ಆ ಮಾತು ಕೇಳೇ ಒಂದು 3 ತಿಂಗಳ 3.5 ತಿಂಗಳ ಆಯ್ತು. ಇದುವರೆಗೂ ಆಗ್ತಾ ಇಲ್ಲ ಕೆಲಸ ಒಂದು. ಮತ್ತೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಈ ಆಹಾರ ಸಪ್ಲೈ ಮಾಡೋರು ಟೋಟಲಿ ಅವ್ರಿಗೇನೋ ದುಡ್ಡು ಕೊಡ್ತಾರ ಅನ್ನೋ ಒಂದು ಸುದ್ದಿ ಇದೆ. ಮತ್ತೆ ಆಹಾರ ಬದಲಿಗೆ ವಾರ್ಡನ್ಗಳಿಗೆ ದುಡ್ಡು ಕೊಡ್ತಾರ ಅನ್ನೋ ಸುದ್ದಿ ಇದೆ. ಮತ್ತೆ ಪ್ರತಿ ತಿಂಗಳ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆಯಿಂದ ಅವರು ಟೆಸ್ಟ್ ಮಾಡಬೇಕು ದವಸ ಧಾನ್ಯಗಳನ್ನ. ಇವು ಗೌರ್ಮೆಂಟ್ ಸಪ್ಲೈ ಮಾಡೋ ಹೊರತುಪಡಿಸಿ ಎಲ್ಲಾ ಒಂದು ಉಪ್ಪು ಖಾರ ಅರಿಶಿಣ ಇನ್ನಿತರ ಪದಾರ್ಥಗಳನ್ನ ಟೆಸ್ಟ್ ಮಾಡಿಸಿ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಆ ವರದಿ ಬಂದ ನಂತರ ಸಪ್ಲೈ ತಗೋಬೇಕು ಆಟಗಳಿಗೆ. ಇದು ಯಾವುದು ಆಗ್ತಾ ಇಲ್ಲ. ಇದನ್ನು ಖಂಡಿಸ್ತೀವಿ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಇದನ್ನ ಒಂದು ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ತೀವಿ. ಒಂದು ಇನ್ನೊಂದು ಏನಂದ್ರೆ ಇಲ್ಲಿ ಈ ವಾರ್ಡನ್ಗಳು ಹಾಜರಾತಿ ಸರಿ ಕೊಡ್ತಾ ಇಲ್ಲ. ಯಾರು ಇವರು ಕಾರ್ಮಿಕರದು ಇವರು ಒಂದೊಂದು ತಿಂಗಳಲ್ಲಿ 2-3 ದಿವಸ ಬಂದೇ ಇಲ್ಲ. ಅಲ್ಲಿ ನೋಡಿದ್ರೆ ಕರೆಕ್ಟ್ ಬಂದಿರ್ತಾರ. ಅವ್ರು ನಾವು ರಿಪೋರ್ಟ್ ತಗೊಂಡಿವಿ, ಏನಮ್ಮ ಕರೆಕ್ಟ್ ಬಂದಿರ ಈಗ ಕರೆಕ್ಟ್ ಬಂದಿವಿ ಸರ್ ನಾವು ಬೇಕಾಗಿ ನಾವು ಅವ್ರ ಎದುರಿಗೆ ಮಾಡ್ತಾರೆ ಅಂದ್ರೂ ಮಾತಾಡ್ತೀವಿ ಅಂತ. ಇವ್ರದ್ದು ಪ್ರತಿ ತಿಂಗಳ 2,000-3,000 ರೂಪಾಯಿ ಕಡಿಮೆ ಸ್ಯಾಲರಿ ಆಗ್ತಾರೆ. ಮತ್ತೆ ಈ ವಿಷಯ ತಾಲೂಕಾ ಆಫೀಸರ್ ಇವರು ಸಹಾಯಕ ನಿರ್ದೇಶಕರು ಗೊತ್ತು, ಮತ್ತೆ ಅಲ್ಲಿ ಇವರು ಡಿಡಿ ಮೇಡಮ್ ಗೊತ್ತು. ಮತ್ತೆ ಇದು ಈ ರೀತಿ ಹೆಚ್ಚಾಗಿ ಮಾಡೋದು ಹನುಮಂತರಾಯ ಅಂತೇಳಿ ಅಂಬೇಡ್ಕರ್ ವಸತಿ ನಿಲಯ ಇಲ್ಲಿ ನಮ್ಮ ಬಾಲಾಜಿ ಕಾಂಪ್ಲೆಕ್ಸ್ ನಲ್ಲಿ ಆ ಒಂದು ಹಾಸ್ಟೆಲ್ ನ ವಾರ್ಡನ್ ಬರೀ ಇದೇ ರೀತಿ ಮಾಡ್ತಾನ. ಅವರು ಸ್ವಲ್ಪ ಅವ್ರ ಮೇಲೆ ಕ್ರಮ ಜರುಗಿಸಬೇಕನ್ನೋದು ನಮ್ಮ ಒತ್ತಾಯ. ಜೊತೆಗೆ ಯಾವ ಹಾಸ್ಟೆಲ್ ಕೂಡ ಸ್ವಚ್ಛತೆ ಇಲ್ಲ. ಲಾಸ್ಟ್ ಟೈಮು ಇವರು ನೋಡಲ್ ಆಫೀಸರು ಮತ್ತೆ ಒಂದು ತಂಡನೂ ಬಂದಿತ್ತು. ಆ ತಂಡದ ಬಗ್ಗೆ ನಾವು ಆರ್ಟಿಐ ಹಾಕಿದ್ರೆ ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಅವ್ರು ಏನೋ ಒಂಥರ ಬಂದಿರಬಹುದು. ಮತ್ತೆ ದಯವಿಟ್ಟು ಅವ್ರಿಗೆ ಎಷ್ಟೋ ಸರ್ತಿ ನಾವು ಹೇಳಿದ್ವಿ, ಇಲ್ಲಿ ಸರ್ಕಿಟ್ ಹೌಸ್ ಇದೆ ಗೌರ್ಮೆಂಟ್ ಇಂದು, ಇಲ್ಲಿ ಒಂದು IB ಇದೆ, ಅದನ್ನು ಬಿಟ್ಟು ನೀವು ಖಾಸಗಿ ಹೋಟೆಲ್ಗಳಲ್ಲಿ ಯಾಕೆ ಇಲ್ಲಿ ಕೊಡಿಸ್ತೀರಿ ಅಂತ ಕೇಳಿದ್ರು ಅದಕ್ಕೂ ಉತ್ತರ ಕೊಡ್ತೀವಿ. ಮನರೇಗಾ ಬದಲಿಸುವ ಮೂಲಕ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ಕಸಿದುಕೊಂಡ ಕೇಂದ್ರದ ರಾಮ್ಜಿ ವಿಧೇಯಕ ಮಸೂದೆ ತಿರಸ್ಕಾರ ಮಾಡುವಂತೆ ಆಗ್ರಹಿಸಿ ದಿನಾಂಕ 22 ರಾಜ್ಯದ ಎಲ್ಲ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಮುಖಂಡರಾದ ಗುರುರಾಜು ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮೀಣ ಭಾಗದಲ್ಲಿ ಬಡವರ ಬದುಕು ಕಟ್ಟಿಕೊಳ್ಳುವ ಅತ್ಯಂತ ಮಹತ್ವದ ಯೋಜನೆ ಮನರೇಗಾ ಯೋಜನೆ ರಾಮ್ಜಿ ಯೋಜನೆಯಾಗಿ ಬದಲಾವಣೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಉದ್ಯೋಗ ಹಕ್ಕನ್ನು ಕಸಿದುಕೊಂಡಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಕೇವಲ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಡಲಾಗಿದೆ ಎಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹೊರತು ಕೂಲಿ ಕಾರ್ಮಿಕರ ಬಗ್ಗೆ ಅವರು ಧ್ವನಿ ಎತ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರು ಮತ್ತು ಯಾವುದೇ ಕಾರ್ಮಿಕ ಗುಂಪುಗಳ ಜೊತೆ ಸಮಾಲೋಚನೆ ನಡೆಸದೆ ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ಈ ಮಸೂದೆಯನ್ನು ರಚನೆ ಮಾಡಿದೆ. ಕೇಂದ್ರದ ವಿಧೇಯಕ ಮಸೂದೆಯಿಂದ ಮನರೇಗಾ ಸಂಪೂರ್ಣ ಪ್ರಮಾಣದಲ್ಲಿ ಕಿತ್ತೆಗೆಯುವ ಹುನ್ನಾರ ಆಗಿದೆ ಎಂದರು. ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರ ಬಿಗಿ ಮುಷ್ಟಿ ಕೇಂದ್ರೀಕೃತ ವಿವೇಚನೆಯುಕ್ತ ಬಜೆಟ್ ನಿಯಂತ್ರಿಸುವ ಮೂಲಕ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಇದಾಗಿದೆ ಎಂದು ಕೇಂದ್ರ ವಿರುದ್ಧ ಕಿಡಿಗಾಡಿದರು. ನಾವು ಈ ಮಸೂದೆ ಏನ್ ಮಾಡಿದಾರ ಅಂತಂದ್ರ ಮುಂಚೆ MGNREG ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿತ್ತು, ಈ ಇದರಲ್ಲಿ ಜನರಿಗೆ ಕೆಲಸ ಸಿಗ್ತಿತ್ತು, ಅವರಿಗೆ ಕೆಲಸದ ಹಕ್ಕು ಇದರಲ್ಲಿ ಈಗ ರಾಮ್ಜಿ ಅಂತೇಳಿ ಮಸೂದೆಯನ್ನು ಇವರು ಪಾಸ್ ಮಾಡಿದಾರ. ಇದರಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಅವರ ಹಕ್ಕುಗಳಿಲ್ಲ, ಅವರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ. ಆಮೇಲೆ ಬೇಡಿಕೆಗೆ ಅನುಗುಣವಾಗಿ ಇಲ್ಲಿ ಕೆಲಸ ಸಿಗಂಗಿಲ್ಲ. ಆಮೇಲೆ ಇಲ್ಲಿ ಬಜೆಟ್ ನಿಯಂತ್ರಣ ಮಾಡಿದಾರ.
ಬಜೆಟ್ ಆಮೇಲೆ ಏನು ಹಿಂದೆ 100 ದಿನ ಅಂತ ಮಾಡಿದ್ರೆ ಇದರಲ್ಲಿ 125 ದಿನ ಮಾಡಿದಾರ. ಈಗಾಗಲೇ ನೋಡಿದ ಪ್ರಕಾರ ಬಜೆಟ್ ಅನುಗುಣವಾಗಿ ಹಿಂದಿನ ಒಂದೇನು NREGಯಲ್ಲಿ ಕೆಲಸ ಸುಮಾರು ಕಳೆದ ವರ್ಷ 24-25 ಸಾಲಿನಲ್ಲಿನೇ ಜನರಿಗೆ 50 ದಿನ ಕೆಲಸ ಕೂಡ ಸಿಗ್ತಿರ್ಲಿಲ್ಲ. ಈಗ ಮುಂದಿನ ಇವತ್ತೇನು ಮಸೂದೆ ಮಾಡಿದ್ದಾರೆ, ನಿನ್ನೆ ಮಸೂದೆ ಮಾಡಿದ ಇದರಲ್ಲಿ ಹೆಂಗೆ ಕೆಲಸ ಸಿಗ್ತದ ಅಂತ ಅದು ನಮ್ಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಜೆಟ್ 60-40% ಮಾಡಿದಾರೆ. ಅಂದ್ರೆ ಕೇಂದ್ರ ಸರ್ಕಾರ 60% ಬಜೆಟ್ ಇದು ಮಾಡ್ತಾರ, ಆಮೇಲೆ ರಾಜ್ಯ ಸರ್ಕಾರ 40% ಮಾಡ್ಬೇಕಂತ ಇದು ಮಾಡಿದಾರೆ. ಹಿಂದೆ 90-10 ಇತ್ತು. ರಾಜ್ಯ ಸರ್ಕಾರ 10% ಮಾಡ್ಬೇಕಿತ್ತು, ಕೇಂದ್ರ ಸರ್ಕಾರ 90% ಮಾಡ್ಬೇಕಾಗಿತ್ತು, ಇದು ಮಾಡ್ಬೇಕಾಗಿತ್ತು ಬಜೆಟ್. ಆದ್ರೆ ಈಗ 40% ರಾಜ್ಯ ಸರ್ಕಾರನೇ ಬಳಸಬೇಕಂತ ತಿಳ್ಕೊಂಡು ಈ ಮಸೂದೆಯಲ್ಲಿ ಮಂಡನೆ ಪಾಸ್ ಮಾಡಿದಾರ. ರಾಜ್ಯ ಸರ್ಕಾರ ಈಗಾಗಲೇ ನೋಡಿದ್ರೆ, ಕರ್ನಾಟಕದಲ್ಲಿ ನೋಡಿದ್ರ 25-26ನೇ ಸಾಲಿನಲ್ಲಿ ಇನ್ನು 40 ದಿನ ಕೂಡ ಜನ ಕೆಲಸ ನಿರ್ವಹಿಸಿಲ್ಲ, ಕೆಲಸನೇ ಸಿಗ್ತಾ ಇಲ್ಲ. ಆಮೇಲೆ ಡಿಜಿಟಲೀಕರಣ ಮಾಡಿ ಸಾಕಷ್ಟು ದಿನವನ್ನು ರೂಪಿಸಿಕೊಂಡು ಇವತ್ತು ಜನರಿಗೆ ಕೆಲಸ ಇಲ್ಲಾರ್ದಂಗೆ ಮಾಡಿದಾರ. ಇದೊಂದು ಕೇಂದ್ರ ಸರ್ಕಾರದ ಹುನ್ನಾರ. ಇದು ಜನ ಕೆಲಸ ಮಾಡಬಾರ್ದು, ಕಾರ್ಪೊರೇಟ್ ಕಂಪನಿ ಪರವಾಗಿ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನ ಗುಳೆ ಹೋಗ್ತಾ ಇದ್ರು, ಅದರಲ್ಲಿ 50-60% ಜನ ಹಳ್ಳಿಯಲ್ಲಿ ಇದ್ರು. ಈ ಒಂದು ಮಸೂದೆಯಿಂದ ಜನ ಪೂರ್ತಿ ಹಳ್ಳಿ ಖಾಲಿ ಆಗುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ 25-26ನೇ ಸಾಲಿನಲ್ಲಿ 50 ದಿನಾನು ಕೂಡ ಕೆಲಸ ಸಿಕ್ಕಿಲ್ಲ. ಈ 125 ದಿನ ಈ ಒಂದು ಏನು ನಿನ್ನೆ ಬಜೆಟ್ ಒಂದು ಮಸೂದೆ ಮಂಡನೆ ಮಾಡಿದಾರ, ಇದರಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಂಗಿಲ್ಲ. ಹೀಗಾಗಿ ಇದನ್ನು ನಾವು ಖಂಡಿಸ್ತೀವಿ. ಆಮೇಲೆ ಈ ಮಸೂದೆಯಲ್ಲಿ ಕೃಷಿ ಚಟುವಟಿಕೆ ಸಮಯದಲ್ಲಿ ಅವರು ಬಂದ್ ಮಾಡ್ತಾರೆ. ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆ ವತಿಯಿಂದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ಅವರ 37ನೇ ಪುಣ್ಯಸ್ಮರಣೀಯ ಅಂಗವಾಗಿ ದಿನಾಂಕ 21ರಂದು ನಗರದ ಉದಯನಗರದ ಸಂಸ್ಥೆಯಲ್ಲಿ ಸಂಗೀತ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ನರಸಿಂಹಲು ವಡವಟ್ಟಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಚಂದ್ರಶೇಖರ ಪಾಟೀಲ್ ಮಿರ್ಜಾಪುರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಜನರಿಗೆ ಪರಿಚಯ ಮಾಡುವಂತ ಒಂದು ತಮ್ಮ ಕೈಯಲ್ಲಿದೆ, ತಾವು ಮಾಡ್ತಾ ಬಂದಿದ್ದೀರಿ. ಈ ಸಲನು ಅದೇ ರೀತಿಯಾಗಿ ತಮ್ಮ ಸಹಕಾರ ಇದೆ ಅಂತ ನನ್ನ ವಿಶ್ವಾಸ ಇದೆ. ಈ ಕಾರ್ಯಕ್ರಮಕ್ಕೆ ಶತಸ್ಥಲ ಬ್ರಹ್ಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರ ಸಂಸ್ಥಾನಕ್ಕಿಂತ ಮಠ ರಾಯಚೂರು ಇವರ ಸಾನ್ನಿಧ್ಯ, ದಿವ್ಯ ಸಾನ್ನಿಧ್ಯ. ಶತಸ್ಥಲ ರಾಜಕೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮಾರಪೇಟೆ ಹಿರೇಮಠ ರಾಯಚೂರು ಹತ್ತನೂರು ಸಾನ್ನಿಧ್ಯ. ಮಾನ್ಯ ಶ್ರೀ ಪುಟ್ಟಮಹಾದಯ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಅಧ್ಯಕ್ಷರು, ಉದ್ಘಾಟಕರು, ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಅಧ್ಯಕ್ಷರು, ಜಿಲ್ಲಾ ಲಿಂಗಾಯತ ಮಹಾಸಭಾ, ಸನ್ಮಾನ್ಯ ಶ್ರೀ ಪ್ರಸಾದ್ ಜಂಬಲ್ದಿನ್ನಿ ನಮ್ಮ ಗುರುಗಳ ಮಕ್ಕಳು, ಡಾಕ್ಟರ್ ರಮೇಶ್ ಸಿ ಸಾಗರ್ ಶಸ್ತ್ರ ತಜ್ಞರು, ವಿಶೇಷ ಅಧಿಕಾರಿಗಳು, ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು, ಸನ್ಮಾನ್ಯ ರವಿ ಬೋಧರಾಜ್ ಕಾಂಗ್ರೆಸ್ ಮುಖಂಡರು ರಾಯಚೂರು, ಶ್ರೀಮತಿ ರೇಖಾ ಬಡಿಗೇರಿ ಕಲಾ ಸಂಕುಲ ಸಂಸ್ಥೆ ಇವರೆಲ್ಲ ಆಗಮಿಸಿ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದಾರೆ. ಶ್ರೀ ಸನ್ಮಾನಿತರು ಶ್ರೀ ಬಿ ವೆಂಕಟ ಸಿಂಗ್ ರಾಜ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಗುಲ್ಬರ್ಗ ಪೀಠ ಹಾಗೂ ಇಷ್ಟು ಜನ ನಮ್ಮ ವೇದಿಕೆ ಹಂಚಿಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಈ ಸಲ ಬಹಳ ವಿಶೇಷ ಅಂದ್ರೆ ಒಬ್ಬ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಶ್ರೀ ಪಂಡಿತ್ ಸಂತೋಷ್ ನಹರ್ ದೆಹಲಿ ವೈಲಿನ್ನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು. ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕಳಿಸಿದ್ದೀವಿ, ಬರ್ತಾ ಇದ್ದಾರೆ. ಆಮೇಲೆ ಶಾರದಾ ಒಳಗಡೆ ನಮ್ಮ ಮಗಳು ಶ್ರೀಮತಿ ಪ್ರಣಮಿತಾ ರಾಯ್ ಕಲ್ಕತ್ತಾ ಗಾಯನ ಇವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಿತ ಶ್ರೀ GK ರಾಜಪುರೋಹಿತ್ ವಕೀಲರು, ಸ್ವತಂತ್ರ ಹೋರಾಟಗಾರ ಇವರಿಂದ ಅವರ ಮಗಳು ಅಯ್ಯರು ಈ ಕಾರ್ಯಕ್ರಮಕ್ಕೆ ಅವರೇ ಪ್ರಾಯೋಜಿತ ಮಾಡಿದ್ದಾರೆ.
ಬಹಳ ಸಂತೋಷ ಸುದ್ದಿ. ಅವು ಕೃಷ್ಣ ಮುಖೇಳ್ಕರ್ ಕಲ್ಕತ್ತಾ, ಆಮೇಲೆ ಪಂಡಿತ್ ವಿಶ್ವನಾಥ್ ನಾಗ್ಪುರ್ ತಬಲಾ, ಹರಿಕೃಷ್ಣ ಹಾರ್ಮೋನ್, ಕೊಪ್ರೇಶ್, ಈ ತರ ಇನ್ನೂ ಅನೇಕ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ, ನೀವು ನಮ್ಮೆಲ್ಲರಿಗೆ ಕಂಡ್ರೆ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗುತ್ತೆ, ಕಾಣಬೇಕು. ಇಂಥ ಶಿಷ್ಯರು ಗುರುಗಳು ಸಿಗ್ಬೇಕು ಅಂದ್ರೆ ಬಹಳ ಅವರ ಗುರುಗಳ ಪುಣ್ಯ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಇವರು ಏನೋ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತಾರೆ ಅಂದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇರೋದಿಲ್ಲ. ಈ ದೊಡ್ಡ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಬೇರೆ ಕಡೆಯಿಂದ ಕಳಿಸಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇಂಥ ಶಿಷ್ಯರು ನನ್ನಂತೂ ಕೇಳಿಲ್ಲ. ನೀವೇನಾದ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಈಗ ಕಟ್ಟಬೇಕಾದ್ರೆ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಇವರು. ಸಂಗೀತ ಇದು ಅದೇ ಸಣ್ಣ ಬಿಲ್ಡಿಂಗ್ ಅಲ್ಲ, ಒಳ್ಳೊಳ್ಳೆ ಏರಿಯಾ ಎಲ್ಲ ಚೆನ್ನಾಗಿದೆ, ಒಳ್ಳೆ ಬಿಲ್ಡಿಂಗ್. ಅಂಥದ್ದು ಕಟ್ಟಬೇಕಾದ್ರೆ ಕೂಡ ಇವ್ರಿಗೆ ಇಷ್ಟು ಕಷ್ಟ ಬಂದಿದೆ. ಯಾರ ಹತ್ರ ಕೂಡ ಅವ್ರು ಹೇಳ್ಕೊಂಡಿಲ್ಲ. ಇದರ ಬಗ್ಗೆ ಗೊತ್ತಿರೋದು 3 ಜನಕ್ಕೆ. ಆ ಸರಸ್ವತಿ ಮಾತೆ ಹೆಂಗೆ ಕಟ್ಟಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಒಂದು ಗೊತ್ತಿರೋದು ಇವತ್ತು ನರಸಿಂಹ ಒಡಟಿಯವ್ರಿಗೊಂದು ಗೊತ್ತು ಅದ್ರ ಕಷ್ಟ ಏನಂತ. ಇನ್ನೊಂದು ನನಗೆ ಗೊತ್ತು, ನಾನು ಆಸ್ ಎ ಇಂಜಿನಿಯರ್ ನಾನು ಮಾಡಿದ್ದಲ್ಲ, ನನಗೆ ಗೊತ್ತು ಹೆಂಗೆ ಇವ್ರು ಕಷ್ಟಪಟ್ಟಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅಂತ. 3ನೇದು ಆ ಭಗವಂತ. ಆ ಭಗವಂತನ ಒಂದೇ ಗೊತ್ತು ಇವ್ರು ಏನ್ ಕಷ್ಟಪಟ್ಟಿದ್ದಾರೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಅನ್ವಯ ಸರ್ವೆ ನಂಬರ್ 899/2ರಲ್ಲಿರುವ 13 ಎಕರೆ ಜಮೀನು ಕರ್ನಾಟಕ ಕೆಲವು ಇನಾಮ್ ರದ್ದತಿ ಕಾಯ್ದೆ ಪರಿಚಯದ 4 ಮತ್ತು 5ರ ಪ್ರಕಾರ ಸರ್ಕಾರಿ ಭೂಮಿಯಾಗಿದೆ. ಸದರಿ ಭೂಮಿಯನ್ನು ಕಬಳಿಸಲಾಗಿದೆ ಎಂದು ಮನೋಜ್ ತಂದೆ ವೆಂಕೋಬಾಚಾರ್ಯ, ಕಿಶೋರ್ ತಂದೆ ವೆಂಕೋಬಾಚಾರ್ಯ, ರಾಘವೇಂದ್ರ ತಂದೆ ವೆಂಕೋಬಾಚಾರ್ಯ, ಮುಕುಂದ ತಂದೆ ವೆಂಕೋಬಾಚಾರ್ಯ, ಶ್ಯಾಮಾಚಾರ್ಯ ತಂದೆ ರಾಘವೇಂದ್ರ ಆಚಾರ್ ಮತ್ತು ರವೀಂದ್ರ ಜಾಲ್ದರ್ ತಂದೆ ನರಸಪ್ಪ ಜಾಲ್ದರ್ ವಿರುದ್ಧ ದೂರು ನೀಡಲಾಗಿದೆ.